ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಈ ದಿನದ ಲೋಕ್ ಅದಾಲತ್ನಲ್ಲಿ ಸಾಕಷ್ಟು ಪ್ರಕರಣಗಳು ಈಗಾಗಲೇ ರಾಜಿ ಆಗ್ತಾ ಇದೆ. ಸಾಕಷ್ಟು ಕಕ್ಷಿದಾರರು, ವಕೀಲರು ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಇದು ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ JMFC ನ್ಯಾಯಾಲಯದಲ್ಲಿ OS ನಂಬರ್ 335/2002 ಪ್ರಕರಣ, ಅಂದ್ರೆ ಡಿಕ್ಲರೇಷನ್ ಮತ್ತು ಮ್ಯಾಂಡೇಟರಿ ಇಂಜಂಕ್ಷನ್, ಅದರಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು. ಎನ್ಕ್ರೋಚ್ಮೆಂಟ್ ಅನ್ನ ಇದು ಮಾಡಿ ಈಗ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದು ತುಂಬಾ ಸಂತೋಷದ ವಿಷಯ, ಯಾಕಂದ್ರೆ 2002 ಮ್ಯಾಟರ್. ಇನ್ನೊಂದು ಪ್ರಕರಣ 643/2016 ಅಂತ ಹೇಳಿ, ಅದು ಡಿಕ್ಲರೇಷನ್ ಮತ್ತು ಇಂಜಂಕ್ಷನ್ ಸೂಟ್ ಇತ್ತು. ಅದು ಸಹ 17 ಲಕ್ಷ ರೂಪಾಯಿಗೆ ಸೆಟಲ್ಮೆಂಟ್ ಆಗಿದೆ. ಈಗಾಗಲೇ ಇದೇ ಒಂದೇ ನ್ಯಾಯಾಲಯದಲ್ಲಿ ಹೇಳಬೇಕಂದ್ರೆ NI ಆಕ್ಟ್ 35 ಕೇಸ್ ಸೆಟಲ್ಮೆಂಟ್ ಆಗಿದೆ. ಅದೇ ರೀತಿ ಬೇರೆ ಬೇರೆ ನ್ಯಾಯಾಲಯದಲ್ಲಿ ಸಾಕಷ್ಟು ಪ್ರಕರಣಗಳು ಸೆಟಲ್ಮೆಂಟ್ ಆಗಿದೆ. ಸಂಜೆ ಒಳಗೆ ಬಹಳಷ್ಟು ಪ್ರಕರಣಗಳು ಸೆಟಲ್ಮೆಂಟ್ ಆಗುತ್ತೆ. ಸಿವಿಲ್ ಸೂಟ್ಸ್ ಇರ್ಬೋದು, ಮೋಟರ್ ವೆಹಿಕಲ್ಸ್ ಇರ್ಬೋದು, ಚೆಕ್ ಬೌನ್ಸ್ ಕೇಸ್ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ಸ್ ಇರ್ಬೋದು, IMU ಆ್ಯಕ್ಟ್ ಇರ್ಬೋದು, ಡಿಕ್ಲರೇಷನ್ ಸೂಟ್ಸ್ ಇರ್ಬೋದು, ಅಥವಾ ಕ್ರಿಮಿನಲ್ ಪ್ರಕರಣಗಳು, ರಾಜ್ಯೋಗಂತ ಪ್ರಕರಣಗಳು ಸಹ ಸಾಕಷ್ಟು ಪ್ರಕರಣಗಳು ಈಗಾಗಲೇ ರಾಜಿಯಾಗಿದೆ. ಈಗ ನಮಗೆ ನಾವು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕು ಅಂತ ಹೇಳಿದರೆ 9627 ಪ್ರಕರಣ ನಾವು ಇವತ್ತು ರಾಜಿಗೆ ಅಂತ ಗುರುತಿಸಿದ್ವಿ. ಅದರಲ್ಲಿ 5440 ಪ್ರಕರಣಗಳು ಈಗಾಗಲೇ ರಾಜಿಯಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಸಂಜೆ ಒಳಗೆ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಕರಣಗಳು ಸೆಟ್ಲ್ ಆಗ್ತವೆ. ಇದೊಂದು ಎಲ್ಲರಿಗೂ ಒಂದು ಉತ್ತಮ ಅವಕಾಶ. ಯಾಕಂದ್ರೆ ದಿನ ಸಮಸ್ಯೆಯ ನಡುವೆ ಬದುಕುವ ಬದಲಿಗೆ ಅವರವರ ಪ್ರಕರಣಗಳನ್ನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮುತುವರ್ಜಿ ವಹಿಸಿ ಸೆಟಲ್ಮೆಂಟ್ ಮಾಡ್ಕೊಂಡು ಬಿಟ್ರೆ ನೆಮ್ಮದಿಯಾಗಿರ್ಬೋದು. ಕಾಂಪೌಂಡೇಬಲ್ NI ಆಕ್ಟ್ ಅಲ್ಲೇ ನಾವೀಗ 67 ಕೇಸ್ ಸೆಟಲ್ಮೆಂಟ್ ಆಗಿದೆ. ಬ್ಯಾಂಕ್ ಸೂಟ್ಸ್ 26 ಕೇಸ್ ಆಗಿದೆ. ಇನ್ನು MECದು ಜಾಯಿಂಟ್ ಮೆಮೊ ಬರಬೇಕಾಗಿದೆ. ಎಕ್ಸಿಕ್ಯೂಷನ್ ಕೇಸು ಅಂದ್ರೆ ಜಾರಿ ಅರ್ಜಿ, ಅಂದ್ರೆ ಜಜ್ಮೆಂಟ್ ಆದಮೇಲೆ ಅದನ್ನ ಎಕ್ಸಿಕ್ಯೂಷನ್ ಹಾಕೊಂಡಿರ್ತಾರೆ, ಅದು 62 ಕೇಸ್ ಆಗಿದೆ. ಅದರ್ ಸಿವಿಲ್ ಕೇಸಸ್ ಅಂದ್ರೆ ಬೇರೆ ಬೇರೆ ಸಿವಿಲ್ ಪ್ರಕರಣಗಳು 25 ಆಗಿದೆ. ಅದೇ ರೀತಿ IMU ಆಕ್ಟ್ 279, 337 ಎಲ್ಲ ಪ್ರಕರಣಗಳು ಸೇರಿಕೊಂಡು, ಕಾಂಪೌಂಡೇಬಲ್ ಕೇಸಸ್ ಸೇರಿಕೊಂಡು, ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಸೇರಿಕೊಂಡು 5440 ಕೇಸ್ ಈಗ ನಿಮ್ಮ ಜೊತೆ ನಾನು ಮಾತಾಡುವಷ್ಟೊತ್ತಿಗೆ ಸೆಟಲ್ಮೆಂಟ್ ಆಗಿದೆ. ಇದೊಂದು ಉತ್ತಮ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ವಕೀಲರು ಸಹ ತಮ್ಮ ಕಕ್ಷಿದಾರರೊಂದಿಗೆ ಮುಂದೆ ಬಂದು ತಮ್ಮ ಪ್ರಕರಣಗಳನ್ನು ಈ ಲೋಕ್ ಅದಾಲತ್ನಲ್ಲಿ ರಾಜಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನ್ಯಾಯಾಧೀಶರು ಮತ್ತು ಅಡ್ವೊಕೇಟ್ ಕನ್ಸಿಲೇಟರ್ಸ್ ಕೂತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ. ಅದೇ ರೀತಿ ನೀವು ಪತ್ರಿಕಾ ಮಾಧ್ಯಮದವರು ನಮ್ಗೆ ಹೆಚ್ಚು ಪ್ರಕಟಣೆಯನ್ನು ನೀಡಿ ಪ್ರಚಾರ ನೀಡಿದ್ದೀರಿ ಅನ್ನೋದು ನಮಗೆ ನೋಡಿದ್ರೆ ಗೊತ್ತಾಗ್ತದೆ. ಯಾಕಂದರೆ ಬಹಳಷ್ಟು ಲಿಟಿಗೆಂಟ್ಸ್ ಬಂದಿರೋದ್ರಿಂದ ಆಸ್ ಗುಡ್ ಆಸ್ ಕೋರ್ಟ್ ನಡೀತಾ ಇದೆ ಏನೋ ಅಂತ ಹೇಳುವಷ್ಟು ಗಮನಕ್ಕೆ ಬರುವ ರೀತಿಯಲ್ಲಿ ಹೊರಗಡೆ ರಶ್ ಇದೆ. Thank each one of you and all the stakeholders, and congratulate each one of you. Thank you and all. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.